ಮಕ್ಕಳ ಭವಿಷ್ಯದ ಜೊತೆ ಖಾಸಗಿ ಶಾಲೆಗಳ ಚೆಲ್ಲಾಟ. ನಿಯಮ ಬಾಹಿರವಾಗಿ ನಡೆಯುತ್ತಿವೆ ಶಾಲೆಗಳು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಂಜಿಲು ಕಾಸು ತಿಂದು ಕಣ್ಮುಚ್ಚಿಕೊಳ್ತಿದ್ದಾರೆ ಅಂದ್ರೆ ರೂಲ್ಸ್ಗಳಿಗೆ ಡೋಂಟ್ ಕೇರ್, ಡೀಲ್ಗಿಳಿದಿರುವ ದಗಾಕೋರ ಶಾಲೆಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೂಲ್ಸ್ಗಳಿಗೆ ಡೋಂಟ್ ಕೇರ್, ಡೀಲ್ಗಿಳಿದಿರುವ ದಗಾಕೋರ್ ಶಾಲೆಗಳು. ವೀಕ್ಷಕರೇ, ಶಿಕ್ಷಣವೆಂಬುದು ಇಂದು ದಂಧೆಯಾಗೋಗಿದೆ. ಭವಿಷ್ಯದ ಪ್ರಜೆಗಳನ್ನು ರೂಪಿಸಬೇಕಾದ ಖಾಸಗಿ ಶಾಲೆಗಳು ಅಕ್ಷರಶಃ ದುಡ್ಡು ಮಾಡುವ ಅಡ್ಡೆಗಳಾಗಿ ಹೋಗಿದೆ. ಯಾವುದೇ ನಿಯಮಗಳನ್ನು ಪಾಲಿಸದೆ ಅಕ್ರಮವಾಗಿ ಶಾಲೆಗಳನ್ನು ನಡೆಸುವ ಮೂಲಕ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡ್ತಿವೆ. ಇದು ಗೊತ್ತಿದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಂಜಿಲ್ ಕಾಸು ತಿಂದು ಕಣ್ಮುಚ್ಚಿ ಕುಳಿತಿದ್ದಾರೆಂದ್ರೆ ನೀವು ನಂಬಲೇಬೇಕು. ಅದೇನಂತೀರಾ? ಈ ಸ್ಟೋರಿ ನೋಡಿ. ಮಕ್ಕಳ ಭವಿಷ್ಯದ ಜೊತೆ ಖಾಸಗಿ ಶಾಲೆಗಳ ಚೆಲ್ಲಾಟ. ನಿಯಮ ಬಾಹಿರವಾಗಿ ನಡೆಯುತ್ತಿವೆ ಶಾಲೆಗಳು. ಕಣ್ಮುಚ್ಚಿ ಕುಳಿತಿದೆಯೇ ಶಿಕ್ಷಣ ಇಲಾಖೆ? ಹೇಳೋರು ಕೇಳೋರು ಯಾರೂ ಇಲ್ಲ. ಇವರು ಆಡಿದ್ದೇ ಆಟ. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಅನಧಿಕೃತ ಶಾಲೆಗಳ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗಿವೆ. ಸಾರ್ವಜನಿಕ ಶಿಕ್ಷಣ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ 1,000ಕ್ಕೂ ಅಧಿಕ ಶಾಲೆಗಳು ಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. ಈ ಪೈಕಿ ಹೆಚ್ಚು ಶಾಲೆಗಳು ಬೆಂಗಳೂರಿನಲ್ಲೇ ಇದ್ದಾವೆ. ಮುಂದಿನ ಭವಿಷ್ಯವನ್ನ ಸರಿಯಾದ ದಾರಿಯಲ್ಲಿ ಸಾಗಿಸಿ ನಿಮ್ಮ ಗುರಿ ತಲುಪಿ ಅಂತ ಬುದ್ಧಿವಾದ ಹೇಳಬೇಕಾದವರು ಅಡ್ಡ ದಾರಿಯನ್ನ ಹಿಡಿದು ಬಿಟ್ಟಿದ್ದಾರೆ. ಇದು ತಪ್ಪು, ಎಚ್ಚೆತ್ತುಕೊಳ್ಳಿ ಅಂತ ಬುದ್ಧಿ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿ ಇಲ್ಲ ವಿದ್ಯಾಸಂಸ್ಥೆಗಳು. ಬೆಂಗಳೂರಿನಲ್ಲಿರುವ ದಕ್ಷಿಣ ಜಿಲ್ಲಾ ಹಾಗೂ ಉತ್ತರ ಜಿಲ್ಲಾ ವ್ಯಾಪ್ತಿಯ BM ಕಾವಲ್ ಗ್ರಾಮದ ಮತ್ತು ಹೊಸಹಳ್ಳಿ ಗೊಲ್ಲರಪಾಳ್ಯದ ರಯಾನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಮತ್ತು ಹುಳಿಮಾವು ಸೇಂಟ್ ಪೀಟರ್ಸ್ ಶಾಲೆಗಳು ಅನಧಿಕೃತವಾಗಿ ನಡೀತಾ ಇದ್ದು ಮಕ್ಕಳ ಭವಿಷ್ಯ ಆತಂಕದಲ್ಲಿದೆ. ಯಾವುದೇ ನಿಯಮಗಳನ್ನು ಪಾಲಿಸದೆ ಸುಳ್ಳು ಮಾಹಿತಿಗಳನ್ನೇ ಬಂಡವಾಳವಾಗಿಸಿಕೊಂಡು ಈ ಶಾಲೆಗಳು ನಡೆಸುತ್ತಿದ್ದಾವೆ. ಶಿಸ್ತು ಕ್ರಮ ಜರುಗಿಸಬೇಕಾದ ಸ್ಥಳೀಯ ಅಧಿಕಾರಿಗಳು ಶಾಲಾ ಅಕ್ರಮದ ಜೊತೆ ಶಾಮೀಲಾಗಿ ಕಳ್ಳಾಟ ನಡೆಸ್ತಾ ಇರೋ ಆರೋಪ ಕೇಳಿ ಬಂದಿದೆ. ಹೊಸಹಳ್ಳಿ ಗೊಲ್ಲರಪಾಳ್ಯದ ರಿಯಾನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಕಟ್ಟಡದ ಕಾಮಗಾರಿ ನಡೀತಾ ಇದ್ರು ಶಾಲಾ ಶಿಕ್ಷಣ ಇಲಾಖೆ ಮಾನದಂಡಗಳಿಗೆ ವಿರುದ್ಧವಾಗಿ ಶಾಲೆ ನಡೆಸ್ತಾ ಇದ್ದಾರೆ. ಇನ್ನು BM ಕಾವಲ್ ಗ್ರಾಮದ ರಿಯಾನ್ ಇಂಟರ್ನ್ಯಾಷನಲ್ ಅಕಾಡೆಮಿ ನಕಲಿ ಭೂ ಪರಿವರ್ತನಾ ಆದೇಶ ಬಳಸಿ ಅನುಮತಿ ಪಡೆದು ಶಾಲೆ ನಡೆಸುತ್ತಿದ್ದಾರೆ. ಹುಳಿಮಾವು ಸೇಂಟ್ ಪೀಟರ್ಸ್ ಶಾಲೆಯ ಅನುಮತಿ ಪಡೆದ ವಿಳಾಸ, ಶಾಲೆ ನಡೆಸ್ತಾ ಇರುವಂತಹ ವಿಳಾಸ ಬೇರೆ ಬೇರೆ ಹಾಗೂ ಶಾಲೆ ಮೇಲೆಯೇ ಮನೆ. ಇಂತಹ ಅಕ್ರಮಗಳನ್ನ ಕಣ್ಣಿಗೆ ಕಂಡ್ರು ಶಿಸ್ತು ಕ್ರಮ ಜರುಗಿಸಬೇಕಾದ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವರ ಈ ನಡೆಯೇ ಇದೀಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಶಾಲೆಗಳು ಅನುಮತಿ ಪಡೆದ ಸ್ಥಳದಲ್ಲಿ ನಡೆಸದೆ ಬೇರೆಯದ್ದೇ ವಿಳಾಸದಲ್ಲಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಾಲೆಯ ಮೇಲೆ ವಾಸದ ಮನೆಯೂ ಕೂಡ ಇದೆ. ಕಟ್ಟಡ ಕಾಮಗಾರಿ ಚಾಲನೆಯಲ್ಲಿ ಇದ್ರೂ ಶಾಲೆಗಳು ಶಿಕ್ಷಣ ಇಲಾಖೆ ಮಾನದಂಡಗಳಿಗೆ ವಿರುದ್ಧವಾಗಿ ನಡೀತಾ ಇದ್ದಾವೆ. ಅಷ್ಟೇ ಅಲ್ಲ, ಶಾಲೆಯ ಅನುಮತಿ ಪಡೆಯುವ ಸಮಯದಲ್ಲೇ ನಕಲಿ ಭೂ ಪರಿವರ್ತನೆ ಆದೇಶವನ್ನ ನೀಡಿ ಅನುಮತಿ ಪಡೆದುಕೊಂಡಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಅನುಮತಿ ಪತ್ರವನ್ನ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನೈಜತೆ ಪರಿಶೀಲನೆ ಮೂಲಕ ದಾಖಲೆಗಳ ಪರಿಶೀಲನೆ ಪಡೆದುಕೊಂಡು ಇಂತಹ ಸಾಕಷ್ಟು ಅಕ್ರಮಗಳಿಗೆ ಕಡಿವಾಣ ಹಾಕಲೇಬೇಕಾಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆಯನ್ನ ಪ್ರಶ್ನೆ ಮಾಡಿದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಶಾಲಾ ಆಡಳಿತ ಮಂಡಳಿಯ ದಾಖಲೆಗಳು ಸರಿ ಇದೆಯೇ ಇಲ್ಲವೇ ಎಂಬುದನ್ನು ಸಕ್ಷಮ ಅಧಿಕಾರಿಗಳು ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿ ಅನುಮತಿ ನೀಡಬಹುದಲ್ವೇ? ಮಕ್ಕಳ ಭವಿಷ್ಯದ ಪ್ರಶ್ನೆಯಾದ ಶಾಲೆಗಳು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾವ ಅಥವಾ ಇಲ್ವಾ ಎನ್ನುವುದನ್ನು ಗಮನಿಸಬೇಕಾದ ಕರ್ತವ್ಯ ಶಿಕ್ಷಣ ಇಲಾಖೆಯದ್ದಲ್ಲವೇ? ಶಾಲಾ ಆಡಳಿತ ಮಂಡಳಿಯ ಬೂಸಾ ತಿಂದು ಅಕ್ರಮವಾಗಿ ಪರ್ಮಿಷನ್ ನೀಡಿರೋದು ಎಷ್ಟು ಸರಿ? ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಲು ಇವರಿಗೆ ಅಧಿಕಾರವನ್ನ ಕೊಟ್ಟಂತವರು ಯಾರು? ಕಾಸು ಕೊಟ್ಟರೆ ಎಲ್ಲವೂ ಸಲೀಸು ಅನ್ನುವ ಧೋರಣೆ ಎಷ್ಟು ಸರಿ? ಇಂತಹ ಶಾಲೆಗಳಿಂದ ಪರಿವರ್ತಿಸಬೇಕಾದವರು ಮಕ್ಕಳು ಹಾಗೆ ಪೋಷಕರು. ಹಿಂದು ಮುಂದೆ ನೋಡದೆ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅವರು ಕೇಳಿದಷ್ಟು ಫೀಸನ್ನು ಕೊಡುವ ಪೋಷಕರಿಗೆ ಮಾಡುವ ದ್ರೋಹವಲ್ವೇ ಮತ್ತೇನು? ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಶಿಕ್ಷಣ ಸಚಿವರೇ, ನಿದ್ದೆಯಿಂದ ಎದ್ದೇಳಿ. ಬೆಂಗಳೂರಿನಲ್ಲಿ ಇಂತಹ ಅನಧಿಕೃತ ಶಾಲೆಗಳು ಸಾವಿರ ಸಂಖ್ಯೆಯಲ್ಲಿದ್ದಾವೆ. ಈಗಲೇ ಇದಕ್ಕೆ ಕಡಿವಾಣ ಹಾಕದಿದ್ರೆ ಮುಂದೊಂದು ದಿನ ಅಪಾಯ ಗ್ಯಾರಂಟಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಪ್ರಜಾಧ್ವನಿ TV.